ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಸಿಂಹ ರಾಶಿಯವರ ನಡೆ ಮತ್ತು ನುಡಿ ಹೇಗಿರಬೇಕು ಅಂತಂದರೆ ಬಹಳಷ್ಟು ಅವಿಚ್ಛಿನ್ನಪ್ರದವಾಗಿರಬೇಕು. ಹೇಗೆ ಅಂತಂದರೆ ರಾಮನ ನಡೆ ಕೃಷ್ಣನ ನುಡಿ ಅಂತಾರಲ್ಲ, ಹಾಗೆ ನೀವು ನಡೆದು ತೋರಿಸ್ಬೇಕು. ನಿಮ್ಮದಾಗಿರತಕ್ಕಂತಹ ಜೀವಮಾನದ ಬದುಕನ್ನು ಒಂದು ಅಭ್ಯುದಯದ ಪಥದಲ್ಲಿ ನಡಿಬೇಕಾದ್ರೆ ಈಗಾಗಲೇ ಒಂದಷ್ಟು ಘಟ್ಟಗಳನ್ನು ನೀವು ಮುಟ್ಟಿರ್ತೀರಿ. ಒಂದಷ್ಟು ಹಂತಗಳಲ್ಲಿ ಸಕ್ಸಸ್ಸನ್ನು ಒಂದು 80% ನೀವು ಪಡೆದುಕೊಂಡಿರ್ತೀರಿ. ಆದರೆ ನಿಮಗೆ ಮೇಯಿಂದ ಆಚೆಗೆ ಬಹುಶಃ ಎಲ್ಲಿಗೆ ಬರ್ತಾನೆ? ಗುರು ಏಕಾದಶ ಸ್ಥಾನೇಶು 11ನೇ ಮನೆಗೆ ಬರ್ತಾನೆ. ಇನ್ನು ನಾನಿವತ್ತು ಮಾತಾಡ್ತಾ ಇರತಕ್ಕಂತಹದ್ದು ಶನೈಶ್ಚರನ ಬಗ್ಗೆ. ಹಾಗಾಗಿ ನಿಮಗೆ ಗುರುಬಲ ಇದೆ, ಆದರೆ ಶನಿ ಬಲ ನಮಗೆ ಇರೋದಿಲ್ಲ. ಈ ಒಂದು ಸಿಂಹ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯೋ ಅಷ್ಟಮ ಶನಿಯೋ ಈ ರೀತಿ ಹೇಳಿದಾಗ ಭಯ ಪಡ್ತಕ್ಕಂತಹದ್ದು, ಅಥವಾ 7.5 ಅಂತಕ್ಕಂಥದ್ದು ಹೇಳಿದಾಗ ಭಯ ಪಡ್ತಕ್ಕಂಥ ಅಲ್ಲವೇ ಅಲ್ಲ. ಯಾಕಂದ್ರೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಅಷ್ಟಮ ಶನಿ ಅಂತ ಹೇಳಿದಾಗ ನೀವು ಎಚ್ಚೆತ್ತುಕೊಳ್ಬೇಕು. ವಾಹನದಿಂದ ನೀವೆಲ್ಲಾದರೂ ಕೂಡ ತುಂಬ ವಾಹನದ ಖರೀದಿ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆ ಇರಬೇಕು. ಆಮೇಲೆ ದೂರ ಪ್ರಯಾಣದಲ್ಲೂ ಕೂಡ ಎಚ್ಚರಿಕೆ ಇರತಕ್ಕಂತಹದ್ದು. ಆಮೇಲೆ ನೀವಿನ್ಯಾರನ್ನಾದರೂ ಕೂಡ ಮಾತಾಡಬೇಕಾದ್ರೆ ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಲೊಂದು ವಾಗ್ವಾದಗಳು ಸೃಷ್ಟಿ ಆಗ್ತಕ್ಕಂತಹದ್ದು. ವಾದದ ಮಧ್ಯದಲ್ಲಿ ನೀವೇನಾದರೂ ಸರಿನೇ ಒಳ್ಳೆಯ ಸ್ವಾದವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂತಂದರೆ ನಿಮಗೆ ಬರ್ತಾ ಇರ್ತಕ್ಕಂತಹ 8ನೇ ಮನೆ ಅಷ್ಟಮ ಸ್ಥಾನಕ್ಕೆ, ಆ ಅಷ್ಟಮ ಸ್ಥಾನವನ್ನು ನಾವು ಏನು ಕರಿತೀವಿ ಅಂತಂದರೆ ಆಯುಷ್ಯವನ್ನು ಅಳೆಯುವ ಸ್ಥಾನ ಅಂತ ಕರೆಯೋದು. ಆದರೂ ಕೂಡ ಅಲ್ಲಿಗೆ ಶನಿ ಬಂದಾಗ ಅದಕ್ಕೆ ಇನ್ನು ಕೆಲವು ನಾನೆಲ್ಲ ನೆಗೆಟಿವ್ ಮೈನಸ್ ಎಲ್ಲ ಹೇಳೋದನ್ನು ಬಿಟ್ಟು ನಿಮಗೆ ಪ್ಲಸ್ ಪಾಸಿಟಿವ್ ಆಗಿಯೇ ನಾವು ತೆಗೆದುಕೊಳ್ಳೋಣ ಅಂತಂದರೆ ಏನು ತೆಗೆದುಕೊಳ್ಬೇಕು ಅಂತಂದರೆ, ನಿಮ್ಮ ರಾಶ್ಯಾಧಿಪ ಅಂತ ಏನು ಇದ್ದಾನೋ ಆ ರಾಶ್ಯಾಧಿಪ ರವಿ ಆಗಿರುತ್ತಾನೆ. ಆ ರವಿಯ ಮಗನೇ ಶನೈಶ್ಚರ ಆಗಿರುತ್ತಾನೆ. ಇವರಿಬ್ಬರೂ ಕೂಡ ಅಂತರಂಗದ ಶತ್ರುಗಳೋ ಅಥವಾ ಬಹಿರಂಗದ ಶತ್ರುಗಳೋ, ಇದನ್ನು ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ. ಜ್ಯೋತಿಷ್ಯ ಅಂದ ಕೂಡಲೇ ಶತ್ರು ಮಿತ್ರ ಸಮ ಇವೆಲ್ಲ ಹೇಳಿಬಿಡ್ತಾರೆ. ಆದರೆ ಇಲ್ಲಿ ಅಂತರಂಗದಲ್ಲಿ ಪ್ರೀತಿ ಇದೆ ಆತನಿಗೆ. ಬಹಿರಂಗವಾಗಿ, ಅದಕ್ಕೆ ನಾನು ಹೇಳ್ತೇನೆ, ಎಲ್ಲಿಯಾದರೂ ಕೂಡ ಬಹಿರಂಗವಾಗಿ ಈ ಸಭೆ ಸಮಾರಂಭಗಳಲ್ಲಿ ವಾಗ್ವಾದಕ್ಕೆ ಹೋದಾಗ ಎಚ್ಚರ ಅಂತ ಇದು ಒಂದು ಲೈನ್ ಹೇಳಿದಾಗ ಇನ್ನು ಇದರ 1 ತಾಸು ನಾನು ಮಾತಾಡಬೇಕಾಗಿಲ್ಲ. ಅದು ನೀವು ಅಲ್ಲಿಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅದಕ್ಕಾಗಿ ಅಂತಹ ಶನೈಶ್ಚರ ನಿಮಗೆ ಅಷ್ಟಮಕ್ಕೆ ಬಂದಾಗ, ಅಷ್ಟಮ ಶನಿ ಅಂತ ಏನು ಕರಿತೀವೋ ಅದರಲ್ಲಿ ಹೋಗಿರ್ತಕ್ಕಂಥ ನಿಮ್ಮ ಮಿತ್ರನ ಮನೆಗೆ ನೀವು ಅಲ್ಲೂ ಭಯ ಪಡಬೇಕಾಗಿಲ್ಲ. ನಿಮ್ಮ ಪರವಾಗಿಯೇ ಎಲ್ಲವೇ ಇದೆ. 85-90% ನಿಮ್ಮ ಪರವಾಗೇ ಇದೆ. ಇನ್ನು ಉಳಿದಿರತಕ್ಕಂಥ ಅಷ್ಟು ಮಾರ್ಕ್ಸ್ ಇದೆಯಲ್ಲ, ಅದು ಬಹುಶಃ ನಮ್ಮ ದೇಹದಲ್ಲಿ ಮೂಗು ಅಂತಿದೆ. ಮೂಗು ಅಂದ್ರೆ ನೆಗಡಿ ಬರೋದು ಸಹಜ ಸಾಮಾನ್ಯ ಅಂತ ತಿಳಿದುಕೊಳ್ತಾ ಇನ್ನು ಸಣ್ಣ ಪುಟ್ಟ ಕಲಹಗಳಾಗ್ತವೆ. ಆ ಸಣ್ಣ ಪುಟ್ಟದ್ದು ನೀವೇ ದೊಡ್ಡದು ಮಾಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಎಚ್ಚರಿಸಿ ಹೇಳ್ತೇನೆ, ಅಂತಹ ದೊಡ್ಡದು ತಾಪತ್ರಯವನ್ನು ಹುಟ್ಟಾಕೋದು ನೀವೇ, ಅದನ್ನು ತಣ್ಣಗೆ ಮಾಡೋದು ನೀವೇ. ಅದಕ್ಕಾಗಿ ನಿಮ್ಮಲ್ಲಿ ಏನು ಬೇಕು ಅಂತಂದರೆ ಕೋಪವನ್ನು ನೀವು ಶಾಂತತೆ ಮಾಡಿಕೊಳ್ತಕ್ಕಂತಹದ್ದೇ ನಿಮಗೊಂದು ಆಯುಧ. ಇದನ್ನು ನಾನು ಮೊದಲೇ ತಿಳಿಸಿದಾಗ ನೀವು ಹೇಗಿರ್ಬೋದು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದನ್ನು ರೆಮಿಡಿಯನ್ನು ಮಾಡಿಕೊಳ್ಳೋದು. ಈ ಒಂದು ಅಷ್ಟಮ ಶನಿ ಇದ್ದಾಗ ಕೆಲವೊಂದು ಬಾಧೆಗಳು ನಿಮ್ಮನ್ನು ಬಾಧಿಸುವಂಥದ್ದಿರುತ್ತೆ. ಬಹುಶಃ ನೀವು ಮಾನಸಿಕವಾಗಿ ನೊಂದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದಾದ ನಂತರ ದೈಹಿಕವಾಗಿ ಕೂಡ ಕುಗ್ಗು ಬಿಡ್ತಕ್ಕಂಥದ್ದಿರುತ್ತೆ. ಇಷ್ಟು ದಿವಸ ನಿಮಗೆ ಯಾವ ಕಾಯಿಲೆಗಳು ಇರಲಿಲ್ಲ, ಈಗ ಅದ್ಯಾವುದೋ ಒಂದು ನಮ್ಮನ್ನು ಕಾಡ್ತಕ್ಕಂತಹದ್ದು ಇದೆಯಲ್ಲ, ಮಧುಮೇಹ, ಅದು ಬರುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು BP ಶುಗರ್ ಇದರಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕಾಗಿ ಎಚ್ಚರಿಕೆಯನ್ನು ಹೇಳಿದಾಗ ನಾವು ಏನು ಮಾಡ್ಬೋದು ಅಂತಂದರೆ ಅದಕ್ಕೆ ಪ್ರಿಕಾಷನ್ ತಗೊಳ್ತಾ ಏನು ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಂಡಾಗ ಬಹುಶಃ ತೊಂದರೆಯಿಂದ ನಾವು ಹೊರಗೆ ಬರ್ತೀವಿ. ಯಾವ ರೀತಿ ರಾತ್ರಿ ಎಲ್ಲ ಮಲಗಬೇಕಾದ್ರೆ ಮನೆ ಎಲ್ಲ ಡೋರು ಕೂಡ ನೀವು ಓಪನ್ ಮಾಡಿ ಮಲಗೋದಿಲ್ಲ, ಚೆನ್ನಾಗಿ ನೆನಪಿರಲಿ. ಹಾಗೆ ಎಷ್ಟು ಜಾಗೃತೆ ವಹಿಸಿ ನೀವು ಲಾಕ್ ಮಾಡ್ತೀರೋ ಹಾಗೇನೆ ಈ 2.5 ವರ್ಷ ನೀವು ಜಾಗೃತಿಯಿಂದ ಹೋದಾಗ, ಅವನ ಮಂತ್ರಾನುಷ್ಠಾನವನ್ನು ಮಾಡಿಕೊಂಡಾಗ ಶನೈಶ್ಚರಂದು ಒಂದು ಅತ್ಯಂತ ಶುಭದ ಫಲ ಇದೆ. ಅದು ಏನು ಅಂತಂದರೆ ಅವನನ್ನು ಪ್ರೀತಿಯಿಂದ ಕರೆದು ಬಿಟ್ಟರೆ ನಿಮಗೇನು ಕೆಟ್ಟದು ಅಂತಿತ್ತೋ ಬಹುಶಃ ನಿಮ್ಮ ಜಾತಕದಲ್ಲಿ, ನಿಮ್ಮ ಬರ್ತಿರ್ತಕ್ಕಂತಹ ಜಾತಕದಲ್ಲಿ ಶನಿ ಏನಾದರೂ ಈ ಒಂದು ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇತ್ತು ಅಂತಂದರೆ ಬಹುಶಃ ಯಾರ್ಯಾರೋ ಹೇಳಿದ್ರಲ್ಲ ನನಗೆ ತುಂಬ ಕೆಟ್ಟದ್ದಾಗತ್ತೆ, ತುಂಬ ನೋವು ಬರುತ್ತೆ ಅಂತ ಯಾರು ಹೇಳಿದ್ರಲ್ಲ, ಅದೆಲ್ಲ ಕೇಳಿಸ್ಕೊಂಡಿರ್ತೀರಿ. ಆದರೆ ಅದು ಪರಿವರ್ತನೆ ಉಲ್ಟಾ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಹೆಚ್ಚಿಗಿರುತ್ತೆ. ಅದಕ್ಕೆ ಶನೈಶ್ಚರನ ಮಂತ್ರವನ್ನು ಒಟ್ಟಾರೆ ಹೆಚ್ಚಿಗೆ ಪಠಿಸ್ತಾ ಬರತಕ್ಕಂಥದ್ದು. ಸಾಧ್ಯವಾದಷ್ಟು ಎಳ್ಳೆಣ್ಣೆಯನ್ನು ದಾನ ಮಾಡಿಕೊಳ್ತಕ್ಕಂತಹದ್ದು. ನಿಮಗೆ ಸಂಬಂಧಪಟ್ಟಾಗಿರೋ ಸಂಬಂಧಿಕರಲ್ಲಿ ಯಾರಿಗಾದರೂ ಕೂಡ
ಅವರಿಗೆ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಕೂಡ ಮಕ್ಕಳು ಅಥವಾ ಗುರುಗಳು ಇವರಿಗೆ ಅವಶ್ಯಕತೆ ಇರತಕ್ಕಂತಹ ಮಂಗಳ ದ್ರವ್ಯಗಳು ಅಥವಾ ಪರಿಕರಗಳನ್ನು ಕೊಡುವ ಮುಖಾಂತರ ಒಂದಷ್ಟು ಶ್ರೇಯೋಭಿಲಾಷಿಯ ಫಲಗಳನ್ನು ತಾವು ಕಾಣ್ತೀವಿ.